ಹಲೋ ಫ್ರೆಂಡ್ಸ್, ನೀವೇನಾದರೂ ಲೋಕಲ್ ವೈಪರ್ಸ್ನ ನಿಮ್ಮ ಕಾರ್ನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡಿ. ನಾನು ಪ್ರೀವಿಯಸ್ಲಿ ಬಾಷ್ ವೈಪರ್ನ ನನ್ನ ಕಾರಲ್ಲಿ ಯೂಸ್ ಮಾಡ್ತಾಯಿದ್ದೆ. ಈ ವೈಪರ್ ಆಲ್ಮೋಸ್ಟ್ 1.5 to 2 years ಓಲ್ಡ್ ಇರುವಂತಹ ವೈಪರ್. ಆ್ಯಕ್ಚುಲಿ ಸ್ವಲ್ಪ ದಿವಸ ತನಕ ಇದು ಚೆನ್ನಾಗಿ ವರ್ಕ್ ಆಯಿತು, ಬಟ್ ಆನಂತರ ಏನಾಗ್ಬಿಡ್ತಂದರೆ ವಾಶ್ ಕ್ವಾಲಿಟಿ ತುಂಬ ಹಾಳಾಗೋಗ್ಬಿಡ್ತು. ಲೈಕ್ ವೈಪರ್ ಮೂಮೆಂಟ್ ಟೈಮಲ್ಲೆಲ್ಲ ನಾಯ್ಸ್ ಬರ್ತಾಯಿತ್ತು, ಅಷ್ಟು ಕ್ಲೀನಾಗಿರ್ತಾ ಇದ್ದಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಸರ್ತಿ ಐ ಡಿಸೈಡೆಡ್ ಟು ಗೋ ಟು OEM ವೈಪರ್ಸ್. ಅಂದರೆ ಯಾವ ಕಾರ್ನ ಮ್ಯಾನುಫ್ಯಾಕ್ಚರರ್ ವೈಪರ್ನ ಮಾಡ್ತಾರಲ್ಲ, ಲೈಕ್ ನಿಮ್ಮ ಹತ್ರ ಯಾವುದೇ ಗಾಡಿ ಆಗಿರ್ಬೋದು, ಮಾರುತಿ ಆಗಿರ್ಬೋದು, ಹ್ಯುಂಡೈ ಆಗಿರಬಹುದು, ಅಥವಾ ವೋಕ್ಸ್ ವ್ಯಾಗನ್ ಆಗಿರ್ಬೋದು, ಅವರದ್ದೇ ಆದಂತಹ ವೈಪರ್ನ ಯು ಟ್ರೈ ಪರ್ಚೇಸಿಂಗ್ ಆ್ಯಂಡ್ ದೆನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಡೆಫಿನೆಟ್ಲಿ ನೀವು ತುಂಬಾ ಡಿಫ್ರೆನ್ಸನ್ನು ಕಾಣ್ತೀರಾ. ಇಲ್ಲಿ ನೀವು ನೋಡ್ಬೋದು, ಹ್ಯುಂಡೈನ OEM ವೈಪರ್ಸ್ನ ಕಾಸ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ 650 ಇದೆ. ಬಟ್ ಫಾರ್ ದ ಸೇಮ್ ಕಾರ್ ಕಂಪ್ಯಾಟಬಲ್ ವೈಪರ್ಸ್ ನಿಮಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಅರೌಂಡ್ 450-500ಗೆ ಸಿಗುತ್ತೆ. ಸೊ ಇಟ್ಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ 150 to 200 rupees ಎಕ್ಸ್ಟ್ರಾ. ಬಟ್ ಡೆಫಿನೆಟ್ಲಿ ನಿಮಗೆ ವಾಶ್ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗುತ್ತೆ, ಮತ್ತು ಲಾಂಗಿಟಿವಿಟಿ ಕೂಡ ಹೆಚ್ಚುತ್ತೆ. ತುಂಬ ಬಾಳಿಕೆ ಬರ್ತವೆ ವೈಪರ್ಸು. ಹಾಗೆಯೇ ಯಾವುದೇ ರೀತಿಯಾದಂತಹ ನಾಯ್ಸ್ ಇಲ್ಲ. ಒಂದು ವಾಶಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಗ್ತಾಯಿದೆ. ಸೊ ಈ ಥರದ ಸೋ ಮೆನಿ ಅಡ್ವಾಂಟೇಜಸ್ ನಿಮಗೆ OEM ವೈಪರ್ಸಲ್ಲಿ ಸಿಗುತ್ತೆ. ಸೊ ಲೋಕಲ್ ವೈಪರ್ಸ್ ಬೇಗ ಹಾಳಾಗ್ಬಿಡ್ತವೆ. ಸೊ ನಾನು ನನ್ನ ಗಾಡಿ ಜೊತೆಗೆ ಇನಿಷಿಯಲ್ ಬಂದಂತಹ OEM ವೈಪರ್ಸ್ನ ಆಲ್ಮೋಸ್ಟ್ 3 to 4 years ಕೂಡ ಯೂಸ್ ಮಾಡಿದ್ದೆ, ಏನೂ ಪ್ರಾಬ್ಲಮ್ ಫೇಸ್ ಮಾಡಿದ್ದಿಲ್ಲ. ಸೊ ಆಲ್ವೇಸ್ try using OEM wipers. If you think it is very costly, then only you switch to Bosch or some local wipers. Thanks for watching.